ಸ್ನೇಹಿತರೆ, ನಾವು ಆನ್ಲೈನ್ನಲ್ಲಿ ಕಮ್ಯುನಿಟಿ ಫಾರ್ ಕಮಿಟೆಡ್ ಪೀಪಲ್ ಕಮಿಟ್ ಆಗಿ ಒಂದು ರೀತಿ ಉತ್ತಮ ಸಮುದಾಯವನ್ನು ನಿರ್ಮಾಣ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಆನ್ಲೈನ್ನಲ್ಲಿ ಸಿಲ್ವರ್, ಗೋಲ್ಡ್ ಮತ್ತು ಡೈಮಂಡ್ ಅಂತ ಕಮ್ಯುನಿಟಿಗಳನ್ನು ಮಾಡಿ ಒಂದು ವರ್ಷ ಕೋರ್ಸಲ್ಲಿ ಹ್ಯಾಂಡ್ ಹೋಲ್ಡಿಂಗ್ ಮಾಡೋದ್ರ ಜೊತೆಗೆ ಇಡೀ ಲೈಫ್ ಟೈಮ್ ನಾವು ಅವಕಾಶಗಳನ್ನು, ವೇದಿಕೆಗಳನ್ನು ನಿರ್ಮಾಣ ಮಾಡ್ತೇವೆ. ಇತ್ತೀಚೆಗೆ ಇಂಟರ್ನ್ಯಾಷನಲ್ ಯೋಗ ಡೇ ಕೂಡ ಆಚರಣೆ ಮಾಡಿದ ಸಂದರ್ಭದಲ್ಲಿ ಜೂನ್ 21 ನಮ್ಮ ಆನ್ಲೈನ್ನಲ್ಲೂ ಇದ್ಕೊಂಡು ಯೋಗದ ಒಬ್ಬ ಶಿಕ್ಷಕರಾಗಿ ನೂರಾರು ಜನರಿಗೆ ತರಬೇತಿಯನ್ನು ನೀಡಿರೋರು ಬಿಂದು ಮಾಧವ್ ಅವರು. ಬಿಂದು ಮಾಧವ್ ಅವರೇ, ನೀವು ಕಳೆದ ವಾರ ಜೂನ್ 21 ಮಾತನಾಡಿದಾಗ ತುಂಬ ಚೆನ್ನಾಗಿ ಸ್ಪಷ್ಟವಾಗಿ ಮಾತನಾಡಿದ್ರಿ. ಅಭಿನಂದನೆಗಳು ಮೊದಲನೇದಾಗಿ. ನಮಸ್ಕಾರಗಳು. ನಿಮ್ಮ ಕಲಿಕೆಯ ಅನುಭವನ ಕೆಲವು ಮಾತುಗಳಲ್ಲಿ ಹೇಳ್ಬೋದಾ? ಹೇಳ್ಬೋದು ಸರ್. ಹೇಳಿ. ಕಲಿಕೆಯ ಅನುಭವ ಅಂತಂದ್ರೆ, ನಮ್ಮ ಗುರುಗಳು ನಮ್ಮನ್ನ ಶುರು ಆಗ್ನಿಂದ ದಿನಕ್ಕೆ ಒಂದು 10 ಅವರ್ಸ್, 6 ಅವರ್ಸ್ ಪ್ರಾಕ್ಟಿಕಲ್, 4 ಅವರ್ಸ್ ಥೇರಿ, ಈ ತರ ಮಾಡಿಬಿಟ್ಟು 6 ಅವರ್ಸ್ ತಗೋತಾ ಇದ್ರು. ಬೆಳಿಗ್ಗೆ 3 ಅವರ್ಸ್, ಸಾಯಂಕಾಲ 3 ಅವರ್ಸ್. ನಮ್ಮ ಗುರುಗಳು US ಅಲ್ಲಿ ಇದ್ರು ಅವಾಗ. ನಾನು ಯೋಗ ಕುರಿತು ಅಲ್ಲಿ ಮಾತಾಡಿಸ್ದೆ, ಆ ಅನುಭವವನ್ನ ಹೇಳಿ. ಇಲ್ಲಿ ನಮ್ಮ ತರಬೇತಿಗಳಿಗೆ ಬಂದಿದ್ರಲ್ಲ, ಅದ್ರ ಬಗ್ಗೆ ಮಾಹಿತಿ ಕೇಳ್ತಾ ಇದ್ದೀನಿ. ಓಕೆ. ನಿಮ್ಮ ತರಬೇತಿಗೆ ಬಂದದ್ದು ಸ್ಪ್ರಿಂಗ್ಸ್ ಹೋಟೆಲ್ ಬಂದಿದ್ದೆ. ಸ್ಪ್ರಿಂಗ್ಸ್ ಹೋಟೆಲ್ ಅಲ್ಲಿ ಬಂದಿದ್ದೆ. ಆಮೇಲೆ ಇಲ್ಲಿ ಬಂದಿದ್ದೆ, ನಿಮ್ಮ ಮನೆ ಹತ್ರ ಬಂದಿದ್ದೆ. ನಿಮ್ಮ ತರಬೇತಿಗೆ ಬಂದಾಗ ಹೇಳಿ. ಮಾತುಗಳನ್ನ ನಾವು ಆಡಿಯನ್ಸ್ ನೋಡ್ಕೊಂಡು ಹೇಗ್ ಮಾತಾಡ್ಬೇಕು ಅನ್ನೋ ಸ್ವಲ್ಪ ಗೊತ್ತಾಗಕ್ ಶುರು ಆಯ್ತು. ಸ್ವಲ್ಪ ಶುರು ಆಯ್ತಲ್ಲ, ನಾನು ಸ್ವಲ್ಪ ಗ್ಯಾಪ್ ತಗೊಂಡಿದ್ದಕ್ಕೆ ಸ್ವಲ್ಪ ಮತ್ತೆ ಹಿಂದೆ ಬಿದ್ದಿದ್ದೀನಿ. ಬಟ್ ಹೋದ್ವಾರ ಮಾತಾಡಿದಾಗ ಚೆನ್ನಾಗಿ ಮಾತಾಡಿದ್ರಿ. ಸಿ, ಈಗ ನೀವು ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿದ್ದಕ್ಕೂ ಆಫ್ಲೈನ್ಗೂ ನಿಮ್ಗೇನು ವ್ಯತ್ಯಾಸ ಗೊತ್ತಾಗ್ತಾ ಇದೆ? ಆಫ್ಲೈನೇ ನನಗೆ ಕಂಫರ್ಟ್ ಅನ್ಸುತ್ತೆ. ಓಕೆ. ಸೊ ಎನಿವೆ, ನಾವು ಆನ್ಲೈನ್ ಕೋರ್ಸ್ ಜಾಯಿನ್ ಆದ್ರೂ ಆಫ್ಲೈನ್ ಅಟೆಂಡ್ ಮಾಡಿದಾಗ ಡಿಸ್ಕೌಂಟೆಡ್ ಪ್ರೈಸಲ್ಲಿ ಕೂಡ ವರ್ಕ್ಶಾಪ್ಸ್ ಅನೌನ್ಸ್ ಮಾಡ್ತೇವೆ. ಬಿಂದು ಮಾಧವ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ರೆಗ್ಯುಲರ್ ಆಗಿ ಬರ್ತಾ ಇದ್ರೆ ಡೆಫಿನೆಟ್ಲಿ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ಹರಿಪ್ರಸಾದ್, ಮ್ಯಾಗ್ನಮ್ ಫಸ್ಟ್ ಗ್ರೇಡ್ ಕಾಲೇಜ್ನ ಪ್ರಿನ್ಸಿಪಾಲ್ ಅವರು. ಹರಿಪ್ರಸಾದ್, ನಿಮ್ಮ ಅನುಭವ ಶೇರ್ ಮಾಡಿ. ಅನುಭವ ಅಂತಂದ್ರೆ ಏನು ಮಾತಾಡಬೇಕು ಅಂತ, ಯಾಕೆಂದ್ರೆ ನಾನು ಸಾಮಾನ್ಯವಾಗಿ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿದ್ದ ಕಾರಣವಾಗಿ ಮಾತು ಬಹಳ ಮುಖ್ಯ. ಯಾವುದೇ ಕ್ಷೇತ್ರದಲ್ಲಿ ಇರಲಿ, ಒಂದು ರಾಜಕೀಯ ಕ್ಷೇತ್ರ ಮುಖ್ಯವಾಗಿ ನನಗೆ ಗೊತ್ತಿರುವಂತೆ ರಾಜಕೀಯ ಮತ್ತು ಟೀಚರ್ ಕ್ಷೇತ್ರದಲ್ಲಿ ಅಥವಾ ಒಂದು ಶಿಕ್ಷಕರ ಕ್ಷೇತ್ರದಲ್ಲಿ ಬಹಳ ಮುಖ್ಯವಾಗಿರುವಂತದ್ದು ಮಾತು. ಆ ಮಾತಲ್ಲೆಲ್ಲೂ ಸಹ ನನಗೆ ಎಡುತ್ತಿದ್ದೆ. ನಾನು ಸ್ವಲ್ಪ ತೊಂದರೆಗಳಾಗ್ತಿದ್ದು. ಒಂದು ಪರ್ಫೆಕ್ಟ್ ಸ್ಟ್ರಕ್ಚರ್ ಬೇಕಾಗುತ್ತೆ ಮಾತಾಡ್ಬೇಕಾದ್ರೆ, ಅದು ನನ್ನಲ್ಲಿ ಇರ್ಲಿಲ್ಲ. ಇಲ್ದಂತ ಸಂದರ್ಭದಲ್ಲಿ ನನಗೆ ಯಾರೋ ಗುರುಗಳು ಬೇಕಿತ್ತು. ಅದಕ್ಕ ಅನೇಕ ಜನ ನಾನು ನೋಡಿದ್ದೀನಿ, ಎಲ್ಲಾ ಕಡೆ ಹುಡ್ಕೊಂಡ್ ಬಂದಿದ್ದೀನಿ. ಬಟ್ ನಂಗೆ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರ ಒಂದು ಯಾವ್ದು ಇಂಟರ್ವ್ಯೂ ನೋಡಿದೆ, ಚಂದನ ಇದರಲ್ಲಿ ಒಂದು ಯೂಟ್ಯೂಬ್ ಅಲ್ಲಿ ಬಂದಿತ್ತು. ನೋಡಿದ ತಕ್ಷಣ ಸೇರ್ಕೊಂಡ್ಬಿಟ್ಟೆ. ಸೇರ್ಕೊಂಡ ಮೇಲೆ ಒಂದು ಫಸ್ಟ್ ಒನ್ ಡೇ ಕ್ಯಾಂಪ್ ಹೋಗಿದ್ದೆ. ಒನ್ ಡೇ ಕ್ಯಾಂಪ್ ಹೋದಂತ ಸಂದರ್ಭದಲ್ಲಿ ಆ ಅನುಭವ ಹೇಳಬೇಕಂತಂದ್ರೆ, ಸುಮಾರು ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ ಸಾಯಂಕಾಲ 6 ಗಂಟೆ ತನಕ ತನ್ನ ಒಂದು ಟೀಚಿಂಗ್ ನಡೀತೈತೆ. ಎಂತ ಟೀಚಿಂಗ್ ಅಂತಂದ್ರೆ, ಒಂದು ಶಿಲ್ಪಕಾರ ಶಿಲ್ಪವನ್ನ ಹೇಗೆ ಕೆತ್ತಾನೆ, ಆ ರೀತಿಯಲ್ಲಿ ಒಬ್ಬ ಒಂದು ವ್ಯಕ್ತಿ ಏನ್ ಬಂದಿರ್ತಾನೆ, ಕಲಿಕಾ ವ್ಯಕ್ತಿ ತನ್ನ ಅವರು ತಿದ್ದುತ್ತಾ ಇರ್ತಾರೆ ಅಂತಕ್ಕಂಥದ್ದು, ಮಾತುಗಾರನ ಹೇಗ್ ಮಾಡ್ಬೇಕು ಅಂತ. ಹಾಗೆ ನನ್ನನ್ನು ಮಾಡಿದ್ದಾರೆ ಅಂತ. ನಾನು ಫಸ್ಟ್ ಸಂದರ್ಭದಲ್ಲಿ ಮಾತಾಡ್ಬೇಕಾದ್ರೆ ಸ್ವಲ್ಪ ಎಡವುತ್ತಿದ್ದೆ. ಆ ಒಂದು ಎಡುವಂತಹದ್ದು ಒಂದು ಸಿಸ್ಟಮೆಟಿಕ್ ಏನ್ ಮಾತಾಡ್ತಿದ್ದೀನಿ, ಒಂದೊಂದು ಮಾತು, ಒಂದೊಂದು ಪದ, ಒಂದೊಂದು ವಾಕ್ಯ ಹೇಗೆ ಮಾತಾಡ್ತಿದ್ದೀನಿ, ಅವೆಲ್ಲವೂ ಸಹ ನನಗ ಆ ಒಂದು ಟೀಚಿಂಗ್ ಇಂದ ಬಂದಿರುವಂತದ್ದು. ಈಗ ಮಾತಾಡ್ತಿದ್ದೀನಿ, ಒಂದು ಕ್ಯಾಮರಾ ಅಂದ್ರೆ ಸ್ವಲ್ಪ ಭಯ ಆಗ್ತಿತ್ತು, ಆ ಭಯ ಹೋಯ್ತು. ಎಲ್ಲೋ ಒಂದು ಸಂದರ್ಭದಲ್ಲಿ ಕೆಲವು ರಿಪೀಟೆಡ್ ಪದಗಳನ್ನು ಬಳಸ್ತಿದ್ದೆ.
ಅವು ಸ್ವಲ್ಪ ಭಾಷಣಕಾರನ ಮಾತಾಡ್ಬೇಕಾದ್ರೆ ಭಾಷಣ ಏನ ಸಭಿಕರಿರ್ತಾರೆ ಅವರಿಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾವ ಕೆಲವು ಪದಗಳು, ಅವನ್ನ ಗುರುತಿಸಿ ಹೇಳಿದ್ರು. ಅಲ್ಲಿ ಸ್ವಲ್ಪ ಹೀಗೆ ಒಂದೊಂದೇ ಹಣೆ ಕುಡಿದ್ರೆ ಹಳ್ಳ, ತೆನೆ ಕುಡಿದ್ರೆ ಬಳ್ಳ ಅಂತ ಹಾಗೆ ಅವರು ನಮ್ಮ ತಿದ್ದಬೇಕಾದ ಸರ್ ತಮ್ಮಲ್ಲಿ ದೋಷಗಳು ಏನಿದಾವೆ ಅಂತಕ್ಕಂಥ ಫಸ್ಟ್ ಹೋಗ್ತಾರೆ. ಆ ರೀತಿಯಲ್ಲಿ ನನಗೆ ಹಲವಾರು ದೋಷಗಳಿದ್ವು, ಅನೇಕ ರೀತಿಯ ಮಿಸ್ಟೇಕ್ಗಳಿದ್ವು ನನ್ನ ಭಾಷಣದಲ್ಲಿ, ನನ್ನ ಮಾತಿನಲ್ಲಿ, ನನ್ನ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ, ನನ್ನ ಒಂದು ಆಟಿಟ್ಯೂಡ್ ಮತ್ತು ಬಿಹೇವಿಯರ್ ಅಲ್ಲಿ, ನನ್ನ ಡ್ರೆಸ್ ಸೆನ್ಸ್ ಸಹ ಬದಲಾವಣೆ. ನಾನು ಯಾವ್ದೋ ಒಂದು ಪ್ರಿನ್ಸಿಪಲ್ ಆದ್ರೂ ಸಹ ಯಾವ್ದೋ ಒಂದು ಡ್ರೆಸ್ ಹಾಕೊಂಡ್ ಬರ್ತಿದ್ದೆ. ಒಂದು ನನ್ನ ಮುಖ, ಒಂದು ಫೇಸಲ್ ಎಕ್ಸ್ಪ್ರೆಷನ್ ಆಗಿರ್ಬೋದು, ನನ್ನ ಡ್ರೆಸ್ ಸೆನ್ಸ್ ಆಗಿರ್ಬೋದು, ನನ್ನ ಏನು ನೀಟಾಗಿ ಬರ್ಬೇಕಾಗ ಅಂತಕ್ಕಂಥ ಹೇಳಿದ್ರೆ ಒಂದು ಒಂದು ವಿಧದಲ್ಲಲ್ಲ, ಹೇಗೆ ಅಂತಂದ್ರೆ ಹಲವು ಆಯಾಮಗಳಲ್ಲಿ ನಾನು ಬದಲಾಗಿದ್ದೀನಿ. ಒಂದು ಆಯಾಮ ಅಲ್ಲ, ಒಂದು ಬರಹಗಾರನಾಗಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದ್ದೇನೆ. ಅವ್ರು ಬಂದ ತಕ್ಷಣ ಒಂದು ಯಾವ್ದು ಕವನ ಸಂಕಲನ ಇತ್ತು ಆಲ್ರೆಡಿ, ಆ ಕವನ ಸಂಕಲನವನ್ನ ಬಿಡುಗಡೆ ಮಾಡಿದೆ. ಅವರೇ ಮುನ್ನುಡಿ ಬರೆದುಕೊಟ್ಟ ಒಂದು ಕವನ ಸಂಕಲನ ಗುರುವಂದನೆ ಅಂತಕ್ಕಂಥ ಕವನ ಸಂಕಲನ ಬಿಡುಗಡೆ ಮಾಡಿದೆ ಬರಹ ಬಂದ ಸಂದರ್ಭದಲ್ಲಿ. ಮಾತು, ಒಂದು ಭಾಷಣ ಕೌಶಲ ಸಾಮಾನ್ಯವಾಗಿ ಒಂದು 5 ನಿಮಿಷ ಮಾತಾಡದೇ ಇರುವಂತ ಇಟ್ಕೊಟ್ರೆ ಅರ್ಧ ಗಂಟೆ ನಿರರ್ಗಳವಾಗಿ ಮಾತಾಡುವಂತ ಶಕ್ತಿ ಸಾಮರ್ಥ್ಯ ನನ್ನಲ್ಲಿದೆ ಅಂತಕ್ಕಂಥದ್ದು. ಬರಹ, ಒಂದು ಮಾತು, ಇನ್ನೊಂದು ವ್ಯಕ್ತಿತ್ವ ಅಂದ್ರೆ ಒಂದು ವ್ಯಕ್ತಿತ್ವ ಅಂದ್ರೆ ಹೊರಗಡೆ ಕಾಣಿಸುವಂಥದ್ದು. ನನ್ನ ಡ್ರೆಸ್ ಸೆನ್ಸು, ನನ್ನ ಮುಖಚರ್ಯೆ, ನಾನು ಮಾತಾಡುವಂತ ವಿಧಾನ, ನನ್ನ ಬಾಡಿ ಲ್ಯಾಂಗ್ವೇಜ್ ಹೇಗ್ ಬಳಸ್ತೀನಿ, ಇವೆಲ್ಲವೂ ಸಹ ನನ್ನಲ್ಲಿ ಬದಲಾವಣೆ ಆದವು ಅಂತಕ್ಕಂಥ. ಹಿಂಗ ಹಲವಾರು ರೀತಿಯ ಒಂದು ಜ್ಞಾನ, ಒಂದು ಚಿಂತನಾ ಕೌಶಲ ಬದಲಾಗಿದೆ ಮತ್ತು ಓದುವಂತಹ ಕೌಶಲ ಬದಲಾಗಿದೆ. ಹೀಗೆ ಹಲವಾರು ಆಯಾಮಗಳಲ್ಲಿ ನಾನು ಬದಲಾವಣೆ ಆಗಿದ್ದೀನಿ, ಬದಲಾವಣೆ ಆಗ್ತಾ ಇದ್ದೀನಿ. ಹೀಗೆ ಎಲ್ಲ ಒಂದ್ ಕಡೆ ಏನೋ ಶಿಲೆಯಾಗಿರುವಂತವನು, ಒಂದು ಒಂದು ಸಣ್ಣ ಬಂಡೆ ಆಗಿರುವಂತವನು, ಶಿಲೆಯಾಗಿರುವಂತವನು ಒಂದು ಶಿಲ್ಪ ರೂಪವನ್ನು ಪಡಿತಾ ಇದ್ದೀನಿ. ಪಡಿಬೇಕಿದೆ, ಅದಕ್ಕಿನ್ನ ಸಹಕಾರ ಬೇಕಿದೆ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರದು ಅಂತಕ್ಕಂಥದ್ದು. ಅಂದ್ರೆ ಆ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರ ಒಡನಾಟ ಒಂದಷ್ಟು ದಿನ ಬೇಕಾಗುತ್ತೆ. ಸುಮ್ಮನೆ ಒಂದು ದಿನಕ್ಕೆ ಕಲಿಕೆ ಅಂತಂದ್ರೆ ಒಂದು ದಿನಕ್ಕೆ ನಿರಂತರ ಇರಬೇಕು. ನಿರಂತರ ಇದ್ರೆ ಮಾತ್ರ ಅದಕ್ಕೆ ಒಂದು ಚೌಕಟ್ಟು, ಒಂದು ರೂಪ, ಒಂದು ಸಮೃದ್ಧಿಯಾದಂತಹ ಶಕ್ತಿ ಬರ್ಬೇಕಾದ್ರೆ, ಸಾಮರ್ಥ್ಯ ಬರ್ಬೇಕಂತಂದ್ರೆ ಒಂದಷ್ಟು ಸಮಯ ಬೇಕು. ಅದಕ್ಕೆ ಸಮಯವನ್ನ ಇಡಬೇಕು. ಆ ಸಮಯ ಇಟ್ಟಂತ ಸಮಯವನ್ನು ಕೊಡಬೇಕು. ಆ ಸಮಯವನ್ನ ನಾವು ದಾನ ಮಾಡಿದಂತ ಸಂದರ್ಭದಲ್ಲಿ ನಮಗೆ ಆ ಒಂದು ಹಣ ಆಗಿ ದಾನ ಒಂದು ತಂತಾನೆಗೆ ನಾವು ಡೆವಲಪ್ಮೆಂಟ್ ಆಗ್ತೀವಿ ಅಂತಕ್ಕಂಥದ್ದು. ಹೀಗೆ ಹಲವಾರು ರೀತಿಯಲ್ಲಿ ಹೇಳ್ಬೋದು. ನನ್ನ ಈ ರೀತಿಯಲ್ಲಿ ಅನೇಕ ರೀತಿಯಲ್ಲಿ ಹೇಳ್ತಾನೆ ಮಾತಾಡ್ತಾನೆ ಹೋಗ್ಬೋದು. ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರ ಪುಸ್ತಕಗಳಿಂದ ಬದಲಾವಣೆ ಆಗಿದ್ದೀನಿ, ಅವ್ರ ಮಾತಿನಿಂದ ಬದಲಾಗಿದ್ದೀನಿ, ಅವ್ರ ಗ್ರೂಪ್ ಬದಲಾಗಿದ್ದೀನಿ, ಈಗ ಬದಲಾಗ್ತಾ ಇದ್ದೀನಿ. ಎಷ್ಟು ಹೇಳ್ಬೇಕು ಅಷ್ಟು ಜ್ಞಾನ ಇದೆ. ಅವ್ರು ತಿಳ್ಕೊಂಡಿರುವಂತದ್ದು ಅನೇಕ ರೀತಿ ಯೂಟ್ಯೂಬ್ಗಳು ಸುಮಾರು ಒಂದು ಅವರ 4,000 ವಿಡಿಯೋಗಳಿದ್ರೆ ಸುಮಾರು ಒಂದು 2,000 ವಿಡಿಯೋಗಳು ನೋಡಿದ್ದೀನಿ. ಕಾಮೆಂಟ್ ಮಾಡ್ತಾ ಇದ್ದೀನಿ, ಶೇರ್ ಮಾಡ್ತಾ ಇರ್ತೀನಿ. ಅವ್ರ ಅದ ಏನೇನು ಗ್ರಹಿಕೆ ಅಂತಕ್ಕಂಥ ವಿಷಯ ಐತಿ. ಇನ್ನೊಂದೇನಂತಂದ್ರೆ ಹೇಳಿದ ಓದು ಬರಹ ಇವೆಲ್ಲವನ್ನು ಜೊತೆಗೆ ನನ್ನ ಬಾಡಿ ಲ್ಯಾಂಗ್ವೇಜು ಅಥವಾ ನನ್ನ ಆಟಿಟ್ಯೂಡ್ ಬಿಹೇವಿಯರ್ ಜೊತೆಗೆ ನನ್ನ ಗ್ರಹಿಕಾ ಶಕ್ತಿ, ಜ್ಞಾನ ವೃದ್ಧಿ ಆಗ್ಬೇಕು. ಗ್ರಹಿಕಾ ಶಕ್ತಿ ಬಹಳ ಮುಖ್ಯ. ಆ ಗ್ರಹಿಕಾ ಶಕ್ತಿ ಚೆನ್ನಾಗಿದೆ ನನಗೆ. ಈಗ ನಾನೊಬ್ಬ ಪ್ರಿನ್ಸಿಪಲ್ ಆಗಕ್ಕೆ ಅರ್ಹತೆ ಪಡೆದಿದ್ದೇನೇನೋ ಅವರ ಒಂದು ಮಾರ್ಗದರ್ಶನದಿಂದ, ಅವರ ಮೆಂಟರಿಂದ, ಅವರ ಒಡನಾಟದಿಂದ, ಅವರ ನೋಡಿ, ಅವರನ್ನ ಕೇಳಿ, ಅವರನ್ನ ಸಂದರ್ಶನದಿಂದ, ಅವ್ರು ಮಾತಾಡ್ತಾ, ಅವರ ಒಂದು ರೀತಿಯಲ್ಲಿ ಪರಿಶ್ರಮಣೆ ಇದ್ದಂಗೆ ಅವ್ರ ಜೊತೆಗೆ ನಾವು ಸಹ ಒಂದು ನಾವು ಪರಿಶ್ರಮಣೆಯಾಗಿ ಬಂಗಾರವನ್ನಾಗ್ತೀವಿ ಅಂತಕ್ಕಂಥದ್ದು 100% ಹೇಳಬಲ್ಲೆ. ನನ್ನ ಅನುಭವದಿಂದ ನಾನು ಹೇಳಬಲ್ಲೆ, ಇನ್ನೊಬ್ಬರು ನೋಡಿ ಹೇಳಬಲ್ಲೆ, ಕೇಳಿದ್ರು ಸಹ ನಾನು ಹೇಳಬಲ್ಲೆ ಅಂತಕ್ಕಂಥದ್ದು ಗುರಾರ್ಹತೆ ಹೇಳಬಲ್ಲೆ. ಗುಡ್. ಥ್ಯಾಂಕ್ ಯು ಹರಿಪ್ರಸಾದ್. ನಿಮ್ಮ ಅನಿಸಿಕೆಗಾಗಿ ನಾವು ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ಸ್ನೇಹಿತರೆ, ಒಂದು ಸಮುದಾಯ, ಕಲಿಕಾ ಸಮುದಾಯ ಇಡೀ ನಮ್ಮ ಸಮಾಜದ ಸಮುದಾಯಕ್ಕೆ ಉತ್ತಮ ಕೊಡುಗೆ ಆಗೋದಕ್ಕೆ ಸಾಧ್ಯತೆ ಇದೆ. ಆ ಒಂದು ನಿಟ್ಟಿನಲ್ಲಿ ನಾವು ನಮ್ಮದೇ ಆದಂತಹ ರೀತಿಯಲ್ಲಿ ಪ್ರಯತ್ನವನ್ನ ಪಡ್ತಾ ಇದ್ದೇವೆ. ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅವ್ರಿಗೆ ಸೂಟಬಲ್ ರೆಕಗ್ನಿಷನ್ಸ್ ಕೂಡ ಸಾಧ್ಯ ಆಗಿದೆ. ಉದಾಹರಣೆಗೆ ಒಂದು ಚಾಪ್ಟರ್ನೇ ಒಬ್ರು ಡಾಕ್ಟರ್ ಶಿವಶಂಕರ್ ನಮ್ಮ ಆನ್ಲೈನ್ ಪಾರ್ಟಿಸಿಪೆಂಟ್ ಕೈಲಿ ಬರೆಸಿದ್ದೇನೆ. ಈಗ ಮುಂದಿನ ಕೃತಿಗಳಲ್ಲಿ ಕವನಗಳನ್ನು, ಅನಿಸಿಕೆಗಳನ್ನು ತೆಗೆದುಕೊಳ್ತಾ ಇದ್ದೇನೆ. ಅವ್ರನ್ನೂ ಕೂಡ ಇನ್ವಾಲ್ವ್ ಮಾಡ್ತಾ ಇದ್ದೇನೆ. ಬೇರೆ ಬೇರೆ ಸಂದರ್ಭದಲ್ಲಿ ಅವ್ರಿಗೆ ಹೇಗೆ ನಾನು ಸಪೋರ್ಟ್ ಮಾಡೋಕ್ಕಾಗತ್ತೆ ಸಪೋರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ಅನೇಕ ಜನ ನಮ್ಮ ಬಳಿ ಬಂದವರು ಸಕ್ಸಸ್ ಸ್ಟೋರಿಗಳನ್ನು ಹೇಳ್ಕೊಳ್ತಾರೆ. ನಮ್ಮ ಬಳಿ ಬರೋರು ಬೇರೆ ಸಕ್ಸಸ್ ಸ್ಟೋರಿಗಳನ್ನು ಹೇಳುವಂತಾಗಬೇಕು ಅನ್ನುವಂಥದ್ದನ್ನು ಬಯಸ್ತಾ ಇದ್ದೇನೆ. ಜೊತೆಗೆ ಈ ವರ್ಷದಿಂದ ನಾನು ಪ್ರತಿ ವರ್ಷ ಸೆಪ್ಟೆಂಬರ್ನಲ್ಲಿ ಗ್ರ್ಯಾಟಿಟ್ಯೂಡ್ ಅಂತ ಒಂದು ಫಂಕ್ಷನ್ ಆರ್ಗನೈಸ್ ಮಾಡ್ತೇನೆ. ಯಾರು ನಮ್ಮ ಕೋರ್ಸ್ಗೆ ಸೇರಿ ಈಗ ಬೆಸ್ಟ್ ಸ್ಪೀಕರ್ ಆಗಿದ್ದಾರೆ ಅವ್ರಿಗೆ ಒಂದು ಪ್ರಶಸ್ತಿಯನ್ನು ಕೊಡೋದಕ್ಕೆ ಕೂಡ ಸೂಪರ್ ಸ್ಪೀಕರ್ ಅವಾರ್ಡ್ ಅಂತ ಕೊಡ್ತಾ ಇದ್ದಾನೆ.
ವಿಡಿಯೋ ಮಾಡ್ಯೂಲ್ಗಳಲ್ಲಿ ನಾನು ಬಲ್ಲ ಅನೇಕ ಸಾಧಕರ ಅವ್ರನ್ನ ವೈಯಕ್ತಿಕವಾಗಿ ಭೇಟಿಯಾಗಿ ಸಂದರ್ಶನ ಮಾಡಿ ಮಾತನಾಡಿಸಿದ ಅಪರೂಪದ ವಿಡಿಯೋಗಳನ್ನು ಕೂಡ ನನಗನ್ಸು ಸುಮಾರು ಒಂದು 60 ರಿಂದ 70 ಸಾಧಕರ ಒಂದು ವಿಡಿಯೋ ಮಾಡ್ಯೂಲ್ನಲ್ಲಿ ಸಿಗ್ತದೆ. ರಿಚ್ ಕಂಟೆಂಟ್ ಅಂದರೆ ನಾನೇನೊಂದು 15-20 ವರ್ಷದಿಂದ ಸಮಗ್ರವಾಗಿ ಕಲೆಕ್ಟ್ ಮಾಡಿದ್ದೆ, ಆ ಎಲ್ಲ ವಿಡಿಯೋದಲ್ಲಿರುವಂತಹ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಆ ವಿಡಿಯೋ ಮಾಡ್ಯೂಲ್ಗಳ ಮೂಲಕ 24/7 ನೀವು ನೋಡಿಕೊಂಡು ಆ, ಜೊತೆಗೆ ಕಾಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾನೆ. ಸೊ ದಟ್ ಕಾಮೆಂಟ್ ಮಾಡಿದಾಗ ನೀವು ನೋಡಿದ್ದು ನಿಮಗೆ ಎಷ್ಟು ಅರ್ಥ ಆಯಿತು, ನಿಮ್ಮ ಭಾಷೆ ಬೆಳವಣಿಗೆ ಕೂಡ ಅದು ಸಾಧ್ಯ ಆಗುತ್ತೆ. ಮತ್ತು ನಮ್ಮ ಗುರುವಾರದ ಸೆಷನ್ಗಳಲ್ಲಿ 3+1 ಟಾಪಿಕ್ ಬಗ್ಗೆ ಚರ್ಚೆ ನಡೆಯುತ್ತೆ. 3 ವಿಷಯ ಒಂದೊಂದು ನಿಮಿಷ ಮಾತಾಡೋದಕ್ಕೆ. ನೀವೊಬ್ಬರು ಒಂಥರ ಮಾತಾಡಿರ್ತೀರಿ, ಬೇರೆಯವ್ರು ಇನ್ನೊಂದು ಥರ, ಒಂದು ವಿಭಿನ್ನ ಶೈಲಿ ಆ ಕಂಟೆಂಟನ್ನು ಡೆವಲಪ್ ಮಾಡುತ್ತೆ. ಒಂದು ಮಾತಿದೆ, ನೀರಿಗೆ ಬೀಳಿಸ್ಬೇಕಂತೆ ಈಜು ಕಲಿಸ್ಬೇಕಾರೆ. ಹಾಗೆ ನಾವು ಮಾತಾಡ್ಸೋದಕ್ಕೇನೆ ತಳ್ಳಿ 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 ಮಾತಾಡಿಸ್ತಾ ಎಲ್ಲಿ ಸರಿ ಆಯಿತು, ಎಲ್ಲಿ ಸರಿ ಹೋಗಲಿಲ್ಲ, ಕೋರೆಗಳನ್ನು ತೀಡುತ್ತಾ ಹೇಳಿಕೊಡುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸೊ ಮತ್ತೆ ಪ್ರಾಕ್ಟೀಸ್, ಇದು ಏನಂದರೆ ಪ್ರಾಕ್ಟಿಕಲ್ ಲರ್ನಿಂಗ್ ಅಂತ ಯಾಕೆ ಕರೀತಾನೆ ಅಂದರೆ ಅಭ್ಯಾಸ 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 ಇದಿಷ್ಟೇ. ಎಸ್ಪೆಷಲಿ ವೆನ್ ವಿ ಲರ್ನ್ ಸಮ್ ಸ್ಕಿಲ್, ಪ್ರಾಕ್ಟೀಸ್ ರಿಹರ್ಸಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಕರೆಕ್ಟ್. ನಮ್ಮ ಕೋರ್ಸಿಗೆ ಬಂದಾಗ ಆರಂಭದಲ್ಲೂ ನಿಮ್ಮನ್ನೆಲ್ಲ ಮಾತಾಡಿಸಿ ರೆಕಾರ್ಡ್ ಮಾಡಿರ್ತೀವಿ, ಪ್ರತಿ ವಾರ ನಡೀತಾ ಇರುತ್ತೆ. ಹಾಗಾಗಿ ಬಿಫೋರ್ ಆ್ಯಂಡ್ ಆಫ್ಟರ್ ನಿಮಗೆ ಕಣ್ಣಿಗೆ ಕಟ್ಟುವ ಹಾಗೆ ಸ್ಪಷ್ಟವಾಗಿ ತಿಳಿತಾ ಹೋಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಹರಿಪ್ರಸಾದ್ ಈಗ ಮಾತಾಡ್ತಾ ಇದ್ದಾರೆ, 3 ತಿಂಗಳಿಂದ ಹೇಗೆ ಮಾತಾಡ್ತಾ ಇದ್ರು, ಹಳೆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗೋಗ್ಬಿಡುತ್ತೆ ಆ ರೀತಿ. ನಂತರ ಗುರುವಾರಗಳ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ ಲೈವ್ ನಮ್ಮ ಚಾನಲ್ ಬರ್ತೀವಿ. ನೀವು ನೋಡಿ ಬೇಕಾದ್ರೆ ಹಳೆ ವಿಡಿಯೋಗಳೆಲ್ಲ ಯು ವಿಲ್ ಕಮ್ ಟು ನೋ. ಎವ್ರಿ ಥರ್ಸ್ಡೇ ಸದ್ಯದಲ್ಲಿ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ ಲೈವ್ ಬರ್ತಾ ಇದ್ದಾವೆ. 45 ಮಿನಿಟ್ಸ್ ಟು 1 ಅವರ್ ಒಂದು ವಿಚಾರದ ಬಗ್ಗೆ ಮಾತಾಡ್ತೇವೆ. ನಮ್ಮ ಆನ್ಲೈನ್ ಪಾರ್ಟಿಸಿಪೆಂಟ್ಸು ಕೆಲವು ಸರಿ ಗೆಟ್ಸ್ ಕರೆಸ್ತೇನೆ ನಾನು, ಅವ್ರ ಜೊತೆನೇ ನೇರವಾಗಿ ಇಂಟ್ರ್ಯಾಕ್ಟ್ ಮಾಡುವಂತಹ ಒಂದು ಸದವಕಾಶ ಲಭ್ಯ ಆಗ್ತದೆ. ಒಂಥರ ಮನಸ್ಸು ಬಿಚ್ಚಿ ಮಾತಾಡ್ತಾರೆ, ಪ್ರಶ್ನೆ ಕೇಳ್ತಾರೆ. ಆ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಕೂಡ ಅವರಲ್ಲಿರುವ ಅಳುಕು, ಸಂಕೋಚ, ಅಂಜಿಕೆ, ಭಯ ಇವೆಲ್ಲ ದೂರ ಹೋಗ್ತಾ. ಜೊತೆಗೆ ಐ ಬಿಲೀವ್ ಇನ್ ದಿಸ್ ಮ್ಯಾನೇಜ್ಮೆಂಟ್ ಫಾರ್ಮುಲಾ, SWOT ಅನಾಲಿಸಿಸ್, SWOT, ಸ್ಟ್ರೆಂಥನ್ ಯುವರ್ ಸ್ಟ್ರೆಂತ್ಸ್, ಕನ್ವರ್ಟ್ ಯುವರ್ ವೀಕ್ನೆಸ್ ಇಂಟು ಸ್ಟ್ರೆಂತ್, ಐಡೆಂಟಿಫೈ ದ ಆಪರ್ಚುನಿಟೀಸ್ ಆ್ಯಂಡ್ ಫೇಸ್ ದ ಥ್ರೆಟ್ಸ್. ನಮ್ಮ ಸ್ಟ್ರೆಂತ್ನ ಸ್ಟ್ರೆಂಥನ್ ಮಾಡ್ಕೋಬೇಕು, ವೀಕ್ನೆಸ್ನ ಕಡಿಮೆ ಮಾಡ್ಕೋಬೇಕು, ಅವಕಾಶ ಇರೋದನ್ನು ಸರಿಯಾಗಿ ಬಳಸ್ಕೋಬೇಕು, ಏನೇ ಥ್ರೆಟ್ ಬಂದರೆ ಅದನ್ನು ಎದುರಿಸ್ಬೇಕು. ನೀವು ಮಾಡ್ತಾ ಹೋಗಿ, ಯು ವಿಲ್ ಸಿ ಎ ಚೇಂಜ್, ಆಫ್ ಚೇಂಜ್ ಇನ್ ಯುವರ್ ಪರ್ಸನಾಲಿಟಿ. ಸ್ನೇಹಿತರೆ, ಇದು ಮಾಸ್ಟರ್ ಕ್ಲಾಸ್ ವೆಬಿನಾರ್. ವಿ ಆರ್ ಜಸ್ಟ್ ಚಾರ್ಜಿಂಗ್ 98 ರುಪೀಸ್. 2 ಅವರ್ಸಲ್ಲಿ ನಿಮಗೆ ಇದ್ರ ಬಗ್ಗೆ ಒಂದು ವಿಶದವಾದ ಒಂದು ಪರಿಚಯವನ್ನು ಮಾಡಿಕೊಡ್ತೇವೆ. ಆದರೆ ನೀವು ಒಂದು ಮೆಂಟ್ರಿಂಗ್ ನಮ್ಮ ಒಂದು ಕೋರ್ಸಿಗೆ ಬಂದಾಗ ನಾನು ನಿಮ್ಮ ಜೊತೆ ಒಂದು ಸರಿ ವೈಯಕ್ತಿಕವಾಗಿ ಮಾತಾಡಿ ಇಂಟ್ರಡಕ್ಟರಿ ಸೆಷನ್ ಕೊಡ್ತಾ ಇದ್ದೇನೆ. ಈಗ ಯಾರೇ ಕೋರ್ಸ್ ಇರೋದ್ರು ಅದರೊಳಗಡೆ ನಿಮ್ಗೆ ಏನಾದ್ರು ನೇರ ಡೌಟ್ಸ್ ಇದ್ದರೆ ಅದನ್ನು ಕ್ಲಿಯರ್ ಮಾಡ್ತಾನೆ. ಸೊ ಗುರುವಾರಗಳು ಕ್ಲಾಸಿಗೆ ಬನ್ನಿ. ಸಿಲ್ವರ್ ಅಂದ್ರೇನು, ಗೋಲ್ಡ್ ಅಂದ್ರೇನು, ಡೈಮಂಡ್ ಅಂದ್ರೇನು, ಅದು ಯಾಕೆ ಆ ರೀತಿಯ ಒಂದು ವ್ಯವಸ್ಥೆ ಮಾಡಿದ್ದೇನೆ, ಅದು ನನ್ನ ಸಮಯವನ್ನು ಆಧರಿಸಿ ನಿರ್ಧಾರ ಮಾಡಿರ್ತವೆ. 1 ಡೇ ಆ್ಯಂಡ್ ಆಫ್ಲೈನ್ 2 ಡೇಸ್ ಆಫ್ಲೈನ್ ಟ್ರೈನಿಂಗ್ಗಳನ್ನು ಶುರು ಮಾಡಿದ್ದೇನೆ. ಓಕೆ, ಈಗ ಜುಲೈ 5-6 2 ಡೇಸ್ ವರ್ಕ್ಶಾಪ್ ಆನ್ ಪಬ್ಲಿಕ್ ಸ್ಪೀಕಿಂಗ್ ನಡೀತಾ ಇದೆ. ಇದ್ರ ಮಾಹಿತಿ ಎಲ್ಲ ನೀವು ನಮ್ಮ ಕಚೇರಿಗೆ ಸಂಪರ್ಕ ಮಾಡಿ ಪಡ್ಕೋತಾ ಇರ್ಬೋದು. 9341259267ಗೆ ಕರೆ ಮಾಡಿ. ಟ್ರೈನಿಂಗ್ ಆನ್ಲೈನ್ನಲ್ಲಿ ಸಿಲ್ವರು ಮತ್ತು ಗೋಲ್ಡ್ ಏನು ವ್ಯತ್ಯಾಸ? ಒಂದು ಫೌಂಡೇಶನ್ ಲೆವೆಲ್ ಕೋರ್ಸ್, ಒಂದು ಎಕ್ಸ್ಪರ್ಟ್ ಲೆವೆಲ್ ಕೋರ್ಸ್. ಓಕೆ, ಫೌಂಡೇಶನ್ ಯಾರೇ ಬಂದ್ರೂ ಅವ್ರಿಗೊಂದು ಬೇಸಿಕ್ ಫೌಂಡೇಶನ್ ನಿರಂತರವಾಗಿ ಕಲಿತಾ ಇದ್ದರೆ ಬೆಳವಣಿಗೆ ಆಗುವಂಥದ್ದು. ಗೋಲ್ಡಲ್ಲಿ ಒಂದು ಸ್ವಲ್ಪ ಅಡಿಷ್ನಲ್ ಆಗಿ ನಾನು ನನ್ನ ಸಮಯವನ್ನು ಎಕ್ಸ್ಟ್ರಾ ನೀಡ್ತಾ, ಅವ್ರ ಜೊತೆ ಫೋನಲ್ಲಿ ಇಂಟ್ರ್ಯಾಕ್ಟ್ ಮಾಡ್ತಾ, ನನ್ನನ್ನು ಇಂಟರ್ವ್ಯೂ ಮಾಡುವಂಥದ್ದು, ನಾನು ಅವ್ರನ್ನ ಇಂಟರ್ವ್ಯೂ ಮಾಡುವಂಥದ್ದು, ಝೂಮ್ ಪ್ಲ್ಯಾಟ್ಫಾರ್ಮ್ನ ಸರಿಯಾಗಿ ಬಳಸ್ಕೊಳ್ಳೋದು, ಯೂಟ್ಯೂಬ್ ಲೈವ್ ಬಳಸ್ಕೊಳ್ಳೋದು, ಈ ಥರದ ವಿಚಾರಗಳನ್ನು ಮಾಡ್ತಾ ನಾನು ಗೈಡ್ ಮಾಡ್ತೇನೆ. ಬೇಕಾದರೆ ನೀವು ಗಮನಿಸಿ, ಕಲಂದರ್ ಅಂತ 73 ಇಯರ್ಸ್ ಯಂಗ್ ಮ್ಯಾನ್. ಓಕೆ, ಇನ್ನೊಬ್ಬಾಕೆ 9ನೇ ಕ್ಲಾಸಸ್ ಪೂರ್ತಿ, ಇನ್ನೊಬ್ಬ ಕಾಲೇಜ್ ಹುಡುಗಿ ಪೂಜಾ. ಓಕೆ, ಈ ರೀತಿ ಒಬ್ಬರು ನನ್ನ ಸಂದರ್ಶನ ಮಾಡಿ ಸುಮ್ಮನೆ ಕೆಲವು ವಿಡಿಯೋಗಳನ್ನು ನೋಡಿ ಯು ವಿಲ್ ಗೆಟ್ ಟು ನೋ. ತಕ್ಷಣಕ್ಕೆ ಕಾಲ್ ಮಾಡಿಬಿಟ್ಟು ನಮ್ಮ ಕೋರ್ಸ್ ಸೇರಿಬಿಡ್ತೀರ.
ಅಷ್ಟು ಚೆನ್ನಾಗಿ ಅವರುಗಳು ಇನ್ವಾಲ್ವ್ ಆಗಿದ್ದಾರೆ. ಜೊತೆಗೆ ನಾನು ಆನ್ಲೈನ್ ಜೊತೆಗೆ ಆಫ್ಲೈನ್ ಟ್ರೈನಿಂಗ್ ಅವಾಗವಾಗ ಮಾಡೋದ್ರಿಂದ ಏನಾಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ, ಲರ್ನಿಂಗ್ ಹೋಲಿಸ್ಟಿಕ್ ಅಪ್ರೋಚ್ ಸಿಗುತ್ತೆ. ಅದನ್ನು ಗಮನಿಸಿ ನಾನು ಆರ್ಗನೈಸ್ ಮಾಡ್ತಾ ಇದ್ದೇನೆ. ಡೈಮಂಡ್ ಕಮ್ಯುನಿಟಿ ಒಂದು ರೀತಿ ತುಂಬ ಟಾಪ್ ಲೆವೆಲಲ್ಲಿ ಇದ್ದುಕೊಂಡು ಒನ್ ಟು ಒನ್ ನೀವೇ ಗೈಡ್ ಮಾಡಿ ಸರ್ ಅಂತ ಬರುವ ಕಮ್ಯುನಿಟಿಗೆ, ಅವ್ರಿಗೆ ವಿಶೇಷವಾಗಿ ಅವ್ರ ಜೊತೆ ಮಾತಾಡಿಕೊಂಡು ಅವ್ರಿಗೆ ಅಗತ್ಯ ಏನಿದೆ ಅನ್ನೋದನ್ನು ನೋಡಿಕೊಂಡು ನಾನು ಡೈಮಂಡ್ ಕಮ್ಯುನಿಟಿಗೆ, ಬಿಕಾಸ್ ಅದು ಆ, ಬೇರೆಯದೇ ಆದ ರೀತಿಯಲ್ಲಿ ಅವ್ರಿಗೆ ಆನ್ಲೈನ್ ಆಫ್ಲೈನ್ ಎಲ್ಲ ಕಾಂಬಿನೇಷನ್ ಜೊತೆಗೆ ನೇರ ಗೈಡ್ ಮಾಡುವಂಥದ್ದು ನಡೀತಾ ಇರುತ್ತೆ. ವರ್ಷಕ್ಕೊಂದ್ಸರಿ ಅಥವಾ 2 ಸಾರಿ ನಾನು 3 ಡೇಸ್ ರೆಸಿಡೆನ್ಷಿಯಲ್ ಕ್ಯಾಂಪ್ ಮಾಡ್ತೇನೆ. ಇದುವರೆಗೆ 7 ರೆಸಿಡೆನ್ಷಿಯಲ್ ಕ್ಯಾಂಪ್ ಆಗಿದೆ. 8ನೇ ಕ್ಯಾಂಪು ಇನ್ನೊಂದು ಆಫ್ಟರ್ 2 or 3 ಮಂತ್ಸ್ ಆಗ್ತದೆ. ನೀವು ನಮ್ಮ ಜೊತೆ ಸಂಪರ್ಕದಲ್ಲಿದ್ದರೆ ಯು ಆರ್ ಗೋಯಿಂಗ್ ಟು ಎಂಜಾಯ್. ಒಂದು ಮಿನಿ ವರ್ಲ್ಡ್, ಮಿನಿ ಪಿಕ್ನಿಕ್ ಥರ ಇಲ್ಲೇ ಬೆಂಗಳೂರು ಹತ್ರನೇ ಇದ್ಕೊಂಡು ಒಂದು ಫಾರಿನ್ ಕಂಟ್ರಿಗೆ ಹೋಗಿ ಬಂದಂಗೆ ಆಗುತ್ತೆ. ಯಾಕೆಂದರೆ ಫಾರಿನ್ ಕಂಟ್ರೀಸ್ನವ್ರು ಜಾಸ್ತಿ ಬಂದು ಅಲ್ಲಿ ಟ್ರೈನಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ದೇವನಹಳ್ಳಿ ಬಳಿ ಇರುವಂತಹ ದ ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್ನಲ್ಲಿ ನಾವು ಸದ್ಯಕ್ಕೆ ಆ ರೀತಿಯ ತರಬೇತಿಯನ್ನು ಮಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ ನಾನು ಕೋರ್ಸ್ ಎಷ್ಟು ದಿನ ಸರ್ ಅಂದರೆ 3 ಮಂತ್ಸ್ ಅಂತ ಹೇಳ್ತಾ ಇದ್ದೆ. ಈಗ 3 ಮಂತ್ಸ್ ಟು 1 ಇಯರ್ ಹ್ಯಾಂಡ್ ಹೋಲ್ಡಿಂಗ್ ಇರುತ್ತೆ. ಆಫ್ಟರ್ 1 ಇಯರ್ ಯು ವಿಲ್ ಬಿ ಅವರ್ ಫ್ರೆಂಡ್, ಯು ವಿಲ್ ಬಿ ಇನ್ ಅವರ್ ಕಮ್ಯುನಿಟಿ. ಏನಂತೀರಿ? ಇನ್ನು ನನ್ನ ಬಗ್ಗೆ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೇನೆ. ಬಿಕಾಸ್ ಒಂದು 25 ವರ್ಷ ದೂರದರ್ಶನದಲ್ಲಿ ನ್ಯೂಸ್ ರೀಡರ್ ಆಗಿ, ಇಂಟರ್ವ್ಯೂರ್ ಆಗಿ ನೂರಾರು ಜನರನ್ನ ಸಂದರ್ಶನ ಮಾಡಿದ ಅನುಭವ ನನ್ನದು. ಇದುವರೆಗೆ 15 ಪುಸ್ತಕಗಳನ್ನು ಬರೆದಿದ್ದೇನೆ. 16ನೇದು ಪ್ರಿಂಟಿಂಗಲ್ಲಿದೆ. ಎಲ್ಲೇ ನಾನು ಟ್ರೈನಿಂಗ್ ಹೋದ್ರೂ ಐ ಆಮ್ ಗೆಟಿಂಗ್ ವೆರಿ ಗುಡ್ ರೆಸ್ಪಾನ್ಸ್. ಎಲ್ಲೋದ್ರೂ ಆಟೋಗ್ರಾಫು, ಫೋಟೋಗ್ರಾಫು ಈ ರೀತಿಯ ಒಂದು ಸಪೋರ್ಟ್ ನನಗೆ ಲಭ್ಯ ಆಗ್ತಾ ಇದೆ. ಸೆಲ್ಫಿಗಳು ತೆಗೆಸ್ಕೊಳ್ಳೋರಂತೂ ತುಂಬ ಮುಗಿ ಬೀಳ್ತಾ ಇದ್ದಾರೆ. ಮತ್ತು ನಮ್ಮ ಕೋರ್ಸಿಗೆ ಬಂದವ್ರಿಗೂ ಕ್ಯಾಮ್ರಾ ತಗೊಳ್ರಿ ಅಥವಾ ನಿಮ್ಮೊಂದು ಮೊಬೈಲೇ ತಗೊಳ್ರಿ, ಶುರು ಮಾಡಿರಿ, ಮಾತಾಡ್ರಿ ಅಂತ ಗೈಡ್ ಮಾಡ್ತೀನಿ. ಎಷ್ಟೊಂದು ಜನ ಅದನ್ನು ಸರಿಯಾಗಿ ಬಳಸ್ಕೊಂಡು ಜೀವನದಲ್ಲಿ ಅಭಿವೃದ್ಧಿಯನ್ನು ಪಡ್ತಾ ಇದ್ದಾರೆ. ಅದು ನನಗೆ ತುಂಬ ಖುಷಿ ಆಗುತ್ತೆ. ಹಲವಾರು ಮಾಧ್ಯಮ ದಲ್ಲಿಯೂ ಕೂಡ ಕಾಣಿಸ್ಕೊಳ್ತಾ ಇರ್ತಾನೆ. ಬೇರೆ ಬೇರೆ ಸಂಸ್ಥೆಗಳಿಗೆ ನಾನು ತರಬೇತಿಯನ್ನು ನೀಡ್ತಾ ನನ್ನನ್ನು ನಾನು ಗುರುತಿಸ್ಕೊಂಡಿದ್ದೇನೆ. ಸೊ ನನ್ನ ಹೆಸರು ಜಯಪ್ರಕಾಶ್ ನಾಗತಿಹಾಳಿ. ವೇದಿಕೆ ಮೇಲೆ ಮಾತಾಡೋರಿಗೆ, ಆಮೇಲೆ ಸುಮಾರು ಜನ ಆಫೀಸ್ನಲ್ಲಿ ಪ್ರೆಸೆಂಟೇಷನ್ಗಳು ಮಾಡಬೇಕಾಗ್ತದೆ, ಅವ್ರಿಗೂ ಕೂಡ ಇದು ಲಾಭ ಆಗ್ತದೆ. ಅಥವಾ ನಾವು ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ಸಂವಾದ ಮಾಡಬೇಕಾಗ್ತದೆ. ಆ ಸಂವಾದ ಮಾಡಬೇಕಾದ್ರೂ ಕೂಡ ನಮಗೆ ಕಮ್ಯುನಿಕೇಷನ್, ಮಾತನಾಡುವ ಕಲೆ ತುಂಬ ಮುಖ್ಯ. ಇನ್ನೊಬ್ಬರ ಜೊತೆ ಆಪೋಸಿಟ್ ಸೆಕ್ಸ್ ಅವ್ರ ಜೊತೆ ಮಾತಾಡೋದಾಗಲಿ, ಅಥವಾ ಒಂದು ವಿಷಯವನ್ನು ಇಟ್ಕೊಂಡು ಚರ್ಚೆ ಮಾಡೋದಾಗಲಿ, ಸೇಲ್ಸ್ ಆಗಲಿ, ನೆಗೋಷಿಯೇಷನ್ ಸ್ಕಿಲ್ಸ್ ಆಗಲಿ, ಕ್ಲೋಸಿಂಗ್ ಸ್ಕಿಲ್ಸ್ ಅಂತ ಕರಿತೇವೆ. ಒಂದು ವ್ಯವಹಾರದಲ್ಲಿ ಕೊನೆಯ ಮಾತುಗಳು ಹೇಗಿರಬೇಕು ಅನ್ನುವಂಥದ್ದು. ಅಥವಾ ಇವತ್ತು ಸೋಷಿಯಲ್ ಮೀಡಿಯಾನಲ್ಲಿ ಎಲ್ಲೇ ಮಾತಾಡೋಕ್ಕಾದ್ರೂ ಅದು ನಿಮ್ಮನ್ನು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗುತ್ತೆ. ಯು ಕ್ಯಾನ್ ಬಿಕಮ್ ಎ ಲೀಡರ್, ಯು ಕ್ಯಾನ್ ಬಿಕಮ್ ಅನ್ ಎಕ್ಸ್ಪರ್ಟ್, ಯು ಕ್ಯಾನ್ ಬಿಕಮ್ ಅನ್ ಅಚೀವರ್ ಅಂತ ಹೇಳ್ತಾ, ಯಾಕೆ ಇದುವರೆಗೆ ಸುಮಾರು ಜನ ಮಾಡೋಕ್ಕಾಗಿಲ್ಲ ಅಂದರೆ ಅಳುಕು, ಅಂಜಿಕೆ, ಭಯ. ಕರೆಕ್ಟ್. ಸೊ ನಿಮ್ಗೆ ನೂರಾರು ಪ್ರಶ್ನೆ ಬರುತ್ತೆ. ನಾನು ಕಲಿಯೋಕ್ಕಾಗತ್ತಾ, ನನ್ನ ಕೈನಲ್ಲೂ ಸಾಧ್ಯನಾ ಅಂತ ಹೇಳ್ತಾ ಇರ್ತೀರಿ. ಆ ಭಯ ಅನ್ನೋದು, ಅಯ್ಯೋ, ನನಗೇನು ಗೊತ್ತಾಗಿದೆ ಅಂದರೆ, ನೀವು ಪಬ್ಲಿಕ್ ಸ್ಪೀಕಿಂಗ್ ಒಂದು ಕಲಿಯೋದ್ರಿಂದ ಅನೇಕ ಭಯಗಳನ್ನೇ ಮಿಟ್ಟಿಸ್ಬೋದು ಅಂತ ಗೊತ್ತಾಗಿದೆ ನನಗೆ. ನಿಮ್ಮಲ್ಲಿರುವ ಆತಂಕ ದುಗುಡಗಳು ಮಾಯವಾಗಿ, ಭಯಗಳು ದೂರವಾಗಿ, ಭಯವನ್ನು ಬಿಸಾಕಿ ಆ ವೇದಿಕೆಯಲ್ಲಿ ಮಿಂಚೋದಕ್ಕೆ ನಿಮಗೆ ಅವಕಾಶ ಇದೆ. ಅಂಥ ಅವಕಾಶಗಳನ್ನು ನಾವು ನಿಮಗೆ ನೀಡ್ತಾ ಇರೋದು. ಸ್ಟೇಜ್ ಫಿಯರ್ ಬೆವರದು ಹರಿದ್ರೂ ಪರವಾಗಿಲ್ಲ, ಹೊಸ್ಕೊಂಡು ಜೀವನದಲ್ಲಿ ಮುಂದೆ ಹೋಗ್ತಾ ಇರಬೇಕು. ಕರೆಕ್ಟ್. ಅದಕ್ಕೆ ನಾನು ಪ್ರಾಕ್ಟೀಸ್ ಅಂತ ಹೇಳಿದ್ದು. ಅಭ್ಯಾಸ ಮಾಡ್ತಾ ಇರೋದು, ಮಾಡ್ತಾ ಎಸ್, ಅದೆಷ್ಟೇ ಜನ ಇರಲಿ, ನಾವು ಗೆಡನಾಗ್ತೀವಿ. ಅದೆಂತ ಮೈಕ್ ಇರಲಿ, ಎಸ್ ನಾನು ಮಾಡೇ ಮಾಡ್ತೀನಿ, ನಾನು ಎತ್ತರಕ್ಕೆ ಏರುತ್ತಾ ಕಾನ್ಫಿಡೆನ್ಸ್ ತಗೋತೀನಿ, ಆತ್ಮವಿಶ್ವಾಸ ನಮ್ಮದಾಗತ್ತೆ ಎನ್ನುವ ಧೈರ್ಯವನ್ನು ನೀಡ್ತಾ ಇದ್ದಾನೆ. JP ಸ್ಪೀಕರ್ ಫಾರ್ಮುಲಾ ಏನಂದರೆ, ಲ್ಯಾಂಗ್ವೇಜ್, ಬಾಡಿ ಲ್ಯಾಂಗ್ವೇಜ್, ಕಂಟೆಂಟ್, ಓಕೆ, ವಿಷಯ ಏನು ಅನ್ನೋಂಥದ್ದು. ಲ್ಯಾಂಗ್ವೇಜ್ ಇಸ್ ಕಾಲ್ಡ್ ಎಸ್ ಅ ವೆಹಿಕಲ್ ಆಫ್ ಕಮ್ಯುನಿಕೇಷನ್. ಬಾಡಿ ಲ್ಯಾಂಗ್ವೇಜ್ ನಮ್ಮ ಪೋಸ್ಚರು, ನಮ್ಮ ಗೆಸ್ಚರು. ದೆನ್ ದ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಈಸ್ ವಾಯ್ಸ್. ದನಿ, ನೀ ನುಡಿಯ ದಣಿ ಅಂತೀನಿ. ಅದನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡ್ತಾ, ನಮ್ಮ ಧ್ವನಿಯ ವೇಗ, ಧ್ವನಿಯ ಓಘ, ಧ್ವನಿಯ ಏರಿಳಿತ, ಆ ಧ್ವನಿಯನ್ನು ದುಡಿಸಿಕೊಳ್ಳುವ ರೀತಿ ನೀತಿ, ಆ ಪುಟ್ಟ ಮೌನಗಳನ್ನು
ಪಾಸಸ್ನ ಹೇಗೆ ನೀಡೋದು, ಇಂಥ ಆಸ್ಪೆಕ್ಟ್ಸ್ಗಳ ಬಗ್ಗೆ ಡೀಟೈಲಾಗಿ ನಾನು ಗೈಡ್ ಮಾಡ್ತಾ ಬರ್ತೇನೆ. ನಾನು ಜಯಪ್ರಕಾಶ್ ನಾಗತಿಹಳ್ಳಿ ಸೋಷಿಯಲ್ ಮೀಡಿಯಾನಲ್ಲೆಲ್ಲ ಇದೇ ಹೆಸರಲ್ಲಿ ಇರ್ತೇನೆ. ಓಕೆ, ಮಾತನಾಡುವ ಕೌಶಲ್ಯದ ಬಗ್ಗೆ ಈಗಾಗಲೇ ತಿಳಿಸಾಗೆ ನುಡಿಗನ್ನಡಿ, ನಿರೂಪಣೆ, ನಿರೂಪಿಸಿ, ಈ 2 ಕೃತಿಗಳು ನಿಮಗೆ ತುಂಬ ಸಹಾಯ ಮಾಡ್ತದೆ. ಸೋಲುಗಳಿಗೆ ಅಂಜಿದಿರಿ ಕಾನ್ಫಿಡೆನ್ಸ್ ಕೊಡೋಕ್ಕೆ ಸ್ವಲ್ಪ ಸಹಾಯ ಮಾಡ್ತದೆ. ನೀವು ನನ್ನ ದೂರದರ್ಶನ ಚಂದನದಲ್ಲಿ ವಾರ್ತಾವಾಚಕ ಅಥವಾ ಸಂದರ್ಶಕನನ್ನಾಗಿ ನೋಡಿರ್ಬೋದು. ಜಯಪ್ರಕಾಶ್ ನಾಗತಿಹಳ್ಳಿ ಮತ್ತು ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಈಗ ಒಟ್ಟು ಒಂದು 5,000 ವಿಡಿಯೋಗಳನ್ನು ನಿಮಗಾಗಿ ಪೋಸ್ಟ್ ಮಾಡಿದ್ದೇನೆ 5-6 ವರ್ಷದಿಂದ. ನೀವು ಪ್ಲೇಲಿಸ್ಟ್ಗೆ ಹೋಗ್ಬಿಟ್ಟು ಆ ಪ್ಲೇಲಿಸ್ಟಲ್ಲಿ ವಿಷಯಗಳನ್ನು ನೋಡಿಕೊಂಡು ವಿಷಯಾಧಾರಿತವಾಗಿ ವಿಡಿಯೋಗಳು ನೋಡ್ಕೊಂಬಂದ್ರೂ ನೀವು ಬೇಸಿಕಲಿ ಒಂದು ನಾಲೆಡ್ಜ್ ಬಂದ್ಬಿಡುತ್ತೆ. ಜೊತೆಗೆ ನನ್ನ ಪುಸ್ತಕಗಳನ್ನು ಕೂಡ ನೀವು ಅಧ್ಯಯನ ಮಾಡ್ತಾ ಇದ್ರೆ ಮತ್ತೊಂದು ಲೆವೆಲ್ ಆಗಿ ಹೋಗ್ತದೆ. ಜೊತೆಗೆ ನಮ್ಮ ಆನ್ಲೈನ್ ಆಫ್ಲೈನ್ ಕ್ಲಾಸಿಗೆ ಬಂದ್ರಂತೂ ಫಿನಿಶ್. ನೀವೇನು ಮಾಡಬೇಕು, ನಾವು ಬರೀ ಪಬ್ಲಿಕ್ ಸ್ಪೀಕಿಂಗ್ ಹೇಳ್ಕೊಟ್ರು ಪಬ್ಲಿಕ್ ಸ್ಪೀಕಿಂಗು, ಕಮ್ಯುನಿಕೇಷನ್ ಸ್ಕಿಲ್ಸು, ಲೈಫ್ ಸ್ಕಿಲ್ಸು, ಇವು ಮೂರನ್ನೂ ಒಳಗೊಂಡು ನಿಮ್ಮಲ್ಲಿ ಲೀಡರ್ಶಿಪ್ ಇಂಪ್ರೂವ್ ಮಾಡ್ತಾ ಇದ್ದೀವಿ. ಸೊ ಸಂಕ್ಷಿಪ್ತವಾಗಿ ನಾನು ಈ ವಿಚಾರ ನಿಮ್ಗೆ ಅರ್ಥ ಮಾಡ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಕಳೆದ 30 ವರ್ಷಗಳಲ್ಲಿ 10 ಲಕ್ಷ ಜನರಿಗೆ ನೀಡಿರುವ ಅನುಭವ ನಮ್ಮದು. ಹಾಗಾಗಿ ನಿಮ್ಮಲ್ಲಿ ಏನು ಓರೆಕೊರೆಗಳಿದೆ ಅದನ್ನು ತಿದ್ದಿ ತೀಡುವ ಕೆಲಸನ ನಾನು ಮಾಡ್ತಾ ಬಂದಿದ್ದೇನೆ. ಮುಖ್ಯವಾಗಿ ನಮ್ಮ ಸಂಸ್ಥೆ ಹೆಸರೇ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಆಗಿರೋದ್ರಿಂದ ಆ ಟ್ರಾನ್ಸ್ಫಾರ್ಮೇಷನ್ ನಿಧಾನಕ್ಕೆ 100% ಆಗುವ ಲೆವೆಲ್ವರೆಗೂ ನಾವು ನಿರಂತರವಾಗಿ ಕರ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಆ 2 ಗಂಟೆ ಮಾಸ್ಟರ್ ಕ್ಲಾಸ್ ಇದರಲ್ಲಿ ನಾನು ಒಂದು ಬೇಸಿಕ್ ಇನ್ಫಾರ್ಮೇಷನ್ ನಾವು ಏನು ಮಾಡ್ತಾ ಇದ್ದೀವಿ, ಅರ್ಥ ಮಾಡ್ತಾ ಇದ್ದೀವಿ, ನಿಮ್ಗೇನು ಅನುಮಾನಗಳಿದೆ ಅದನ್ನು ಪರಿಹರಿಸ್ತಾ ಇದ್ದೇನೆ. ಬಂದವ್ರಿಗೆ ಒಂದು ಗಿಫ್ಟ್ ಮಾಡ್ಯೂಲ್ಸ್ಗಳನ್ನು ಕೊಡ್ತೇನೆ. ಕೆಲವ್ರಿಗೆ ವೇದಿಕೆ ಮೇಲೆ ಒಟ್ಟಾರೆ ಮಿಂಚಬೇಕು. ಅದು ಯಾವುದೇ ಪ್ಲ್ಯಾಟ್ಫಾರ್ಮ್ ಆಗಲಿ, ಐ ಆಮ್ ಹಿಯರ್ ಟು ಗೈಡ್ ಯು. ಅದು ಸ್ಟೇಜ್ ಆಗಲಿ, ರೇಡಿಯೋ ಆಗಲಿ, ಟಿ ವಿ ಆಗಲಿ, ಫಿಲಮ್ ಆಗಲಿ, ನಾವೆಲ್ಲ ಕೊಂಚ ಎಲ್ಲ ಕಡೆ ಕೆಲಸ ಮಾಡಿ ಬಂದಿದ್ದೇನೆ. ರೇಡಿಯೋ 300 ಪ್ರೋಗ್ರಾಮ್ಸ್, ಟಿ ವಿ ಶೋ 2000 ಇಂಟರ್ವ್ಯೂಸ್, ಸ್ಟೇಜ್ ಆ್ಯಂಕರಿಂಗ್ 1000 ಶೋಸ್ ಆಫ್ ಆ್ಯಂಕರಿಂಗ್. ಓಕೆ, ಈಗ ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಇದ್ದೀರಾ, ಈಗ ಸದ್ಯದಲ್ಲಿ ಅರೌಂಡ್ 80 lakhs ಫಾಲೋವರ್ಸ್ ಇದ್ದಾರೆ ಓವರ್ ಆಲ್ ಸೋಷಿಯಲ್ ಮೀಡಿಯಾ. ಮುಂದಿನ ದಿನಗಳಲ್ಲಿ ಇದು ಜಾಸ್ತಿ ಆಗ್ತದೆ. ಪ್ರಪಂಚದಾದ್ಯಂತ ನಾನು ಗುರುತಿಸಲ್ಪಡ್ತಾ ಇದ್ದೇನೆ. ಜೊತೆಗೆ ನನ್ನ ಇಂಗ್ಲೀಷ್ ಬುಕ್ಸ್ ನಿಮ್ಗೆ ಈಗಾಗಲೇ ಗೊತ್ತಿದೆ, ನಾನು ಅಮೆಝಾನ್ ಪ್ಲ್ಯಾಟ್ಫಾರ್ಮ್ನಲ್ಲೂ ಗುರುತಿಸ್ಕೊಂಡಿದ್ದೇನೆ ಅಂತ. ಈ ವ್ಯಕ್ತಿತ್ವ ಪರಿವರ್ತನೆ ಮುಂದಿನ ದಿನದಲ್ಲಿ ದೊಡ್ಡ ಹೆಸರು ಮಾಡುತ್ತೆ. ಯಾಕೆಂದರೆ ಇದು ಹೊಸದಾಗಿ ಬಿಡುಗಡೆ ಆಗಿರುವ ಕೃತಿ. ನೀವು ಎತ್ತರೆತ್ತರಕ್ಕೇರೋದಕ್ಕೆ 36 ಮೆಟ್ಟಿಲುಗಳು, ತುಂಬ ಉತ್ತಮವಾದ ಅಂಶಗಳನ್ನು ನೀಡಿದ್ದೇನೆ. ಇದೇ ಕೃತಿ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಫಾರ್ಮ್ ಯುವರ್ ಲೈಫ್ ಇನ್ಸ್ಟೆಂಟ್ಲಿ ಅಂತ ಆಗಿದೆ. ನಾನಾಗಲೇ ಅನನ್ಯತೆ ಅರಿಯಿರಿ ಕನ್ನಡದಲ್ಲಿ ಬರೆದಿದ್ದೆ ಅಂತ ಹೇಳಿದೆ. ಅದರ ಒಂದು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಅನ್ಲಾಕ್ ದ ಪವರ್ ಆಫ್ ಯುನೀಕ್ನೆಸ್ ಅಂತ ಆಗಿದೆ. ಇನ್ನೊಂದು ಹೊಸ ಕೃತಿ ಲೈಫು ನಮ್ದೇನೆ ಅನ್ನುವ ಕೃತಿ ಮತ್ತು ವ್ಯಕ್ತಿತ್ವ ದರ್ಪಣ ಕೃತಿಗಳು ನಿಮ್ಮ ಬದುಕನ್ನೇ ಬದಲಿಸುವ ಎಲ್ಲ ಸಾಧ್ಯತೆ ಇದೆ. ನಿಮ್ಮಲ್ಲಿ ಜೀವನೋತ್ಸಾಹವನ್ನು ತುಂಬುವ ಸಾಧ್ಯತೆ ಇದೆ. ಎಲ್ಲ ಕೃತಿಗಳನ್ನು ಓದಿ, ಯೂಟ್ಯೂಬ್ ವಿಡಿಯೋಗಳನ್ನು ನೋಡಿ, ನನ್ನ ಪುಸ್ತಕಗಳನ್ನು ಓದಿ. Amazon.in ನನ್ನ ಹೆಸರು ಟೈಪ್ ಮಾಡಿದ್ರೆ ಜಯಪ್ರಕಾಶ್ ನಾಗ್ತಿಹಳ್ಳಿ ಅಂತ ನನ್ನ ಎಲ್ಲ ಬುಕ್ಸ್ ಅವೈಲಬಿಲಿಟಿ ಇರೋದು ಸಿಗ್ತದೆ. ಸೊ 1 day ವರ್ಕ್ಶಾಪ್ದು 1-2 ಫೋಟೋ ತೋರಿಸ್ತಾ ಇದ್ದೇನೆ. 2 days ವರ್ಕ್ಶಾಪ್ದು, 3 days ಕ್ಯಾಂಪ್ದು ಇದು ಫೋಟೋ. ಬೇರೆ ಬೇರೆ ಸಂಸ್ಥೆಗಳಿಗೆ ನಾನು ಇತ್ತೀಚೆಗೆ ಲಾಸ್ಟ್ 3 months ಹೋಗಿರೋ ಫೋಟೋಗಳನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಅದು ಕಾಲೇಜ್ ಆಗಿರ್ಬೋದು, ಸಂಸ್ಥೆ ಆಗಿರ್ಬೋದು, ಇದೊಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್, ಟೀಚರ್ಸ್ಗೆ ನಾನು ಟ್ರೈನಿಂಗ್ ಮಾಡಿರೋವಂಥದ್ದು. ಅದೇ ಸಂಸ್ಥೆಗೆ ಬೇರೆ ಬೇರೆ ವರ್ಗದವ್ರಿಗೆ. ಇದು ಅಥಣಿಗೆ ಹೋಗಿ ಒಂದು 550 ಮಕ್ಕಳಿಗೆ ಅಡ್ರೆಸ್ ಮಾಡಿದೆ, SSLC ಮಕ್ಕಳು. ಅವ್ರುಗಳು ಆಟೋಗ್ರಾಫ್ ಅಟ್ಲೀಸ್ಟ್ ಒಂದು 100 ಜನ ಆಟೋಗ್ರಾಫ್ ಹಾಕ್ಸ್ಕೊಂಡ್ರು. ಈ ಒಂದು ಪ್ರಾಸೆಸ್ಸಲ್ಲಿ ಏನಾಗ್ತದೆ ಅಂದರೆ ತುಂಬ ದೊಡ್ಡ ಸಾಧಕರನ್ನು ಭೇಟಿಯಾಗುವ ಸಂದರ್ಭ ಸಿಗುತ್ತೆ. ಅಂಥ ಒಂದು ಸಂದರ್ಭ ಪದ್ಮಶ್ರೀ ಗಳಿಸಿದ ಡಾಕ್ಟರ್ CR ಚಂದ್ರಶೇಖರ್ ಅವ್ರನ್ನ ಭೇಟಿ ಆದಮೇಲೆ ನಮ್ಮ ಆನ್ಲೈನ್ ಕ್ಲಾಸ್ಗೂ ಕರ್ಕೊಂಬಂದೆ. ಈ ಥರ ಎಷ್ಟೊಂದು ಜನ, ಈಗ ಮಹಾ ಆಚಾರ್ಯ ರವಿಶಂಕರ್ ಆಗಿರ್ಬೋದು, ಮತ್ತು ರಾಮಚಂದ್ರ ಗುರೂಜಿ ಬಂದಿದ್ದರು, ಡಾಕ್ಟರ್ DS ವಿಶ್ವನಾಥ್ IAS ರಿಟೈರ್ಡು, RJಗಳನ್ನು RJ ನಿಖಿತಾ, ಮತ್ತು ಸ್ಟೇಜ್ ಆ್ಯಂಕರು,
ಈ ಥರ ಸಿಕ್ಕಾಪಟ್ಟೆ ಜನ ನಾನು ಕರ್ಕೊಂಡು ಬರ್ತಾನೆ ಇದ್ದೀನಿ. ಅವ್ರ ಜೊತೆ ಎಲ್ಲರನ್ನೂ ಆನ್ಲೈನ್ ಪಾರ್ಟಿಸಿಪೆಂಟ್ಸ್ ಜೊತೆ ಭೇಟಿ ಮಾಡಿಸ್ತಾ ಸಾಧಕರೊಂದಿಗೆ ಭೇಟಿ ಆಗೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಮೋಟಿವೇಶನ್ ಸಿಗ್ತದೆ. ಓಕೆ, ಆ ಮೋಟಿವೇಶನ್ ಒಬ್ಬೊಬ್ಬರಲ್ಲಿರುವ ಸಾಧನೆಯನ್ನು ನಾವು ಗಮನಿಸಿದಾಗ ನಮಗೆ ಖುಷಿ ಆಗ್ತದೆ. ಹಾಗಾಗಿ ನಾವು ಗ್ರ್ಯಾಟಿಟ್ಯೂಡ್ ಫಂಕ್ಷನಲ್ಲಿ ಪ್ರತಿ ವರ್ಷ ನಾನೀಗ ಈ ವರ್ಷ ಹೇಳಿದ್ದೇನೆ, ಯಾರು ತುಂಬ ನಮ್ಮ ಆನ್ಲೈನ್ ಕ್ಲಾಸಲ್ಲಿ ಇರೋದ್ರಲ್ಲಿ ಯಾರು ಬೆಸ್ಟ್ ಚೆನ್ನಾಗಿ ಮಾತಾಡ್ತಾರೆ ಅವ್ರಿಗೂ ಕೂಡ ಪ್ರೈಸ್ ಕೊಡಬೇಕು ಅಂತ ಇದ್ದೇನೆ ಅಂತ. ಇದು ಲಾಸ್ಟ್ ಇಯರ್ ಗ್ರ್ಯಾಟಿಟ್ಯೂಡ್ ಫಂಕ್ಷನಲ್ಲಿ ನನ್ನ 3 ಪುಸ್ತಕಗಳು ಬಿಡುಗಡೆ ಆಯಿತು. ಈ ವರ್ಷ ಜುಲೈ 12ನೇ ತಾರೀಕು ಶನಿವಾರ ಸಂಜೆ 5 ಗಂಟೆಗೆ ಸಪ್ನಾ ಬುಕ್ ಹೌಸ್ನ ಗಾಂಧಿನಗರ ಬ್ರ್ಯಾಂಚ್ ಅಲ್ಲಿ ಪುಸ್ತಕ ಬಿಡುಗಡೆ ಆಗ್ತದೆ. ನನ್ನ 3 ಪುಸ್ತಕ ಬಿಡುಗಡೆ ಆಗುತ್ತೆ. ನನ್ನ ಪುಸ್ತಕದ ಜೊತೆಗೆ ಇತರ ಸಾಹಿತಿಗಳದ್ದು ಕೂಡ ಒಟ್ಟು 15 ಪುಸ್ತಕ ಅದು ಸಪ್ನಾ ಬುಕ್ ಹೌಸಲ್ಲಿ ಬಿಡುಗಡೆ ಆಗುತ್ತೆ. ಇದು ಉಚಿತ, ನೀವು ನೇರವಾಗಿ ಬನ್ನಿ, ಆ ಕಾರ್ಯಕ್ರಮದಲ್ಲೂ ಪಾಲ್ಗೊಳ್ಳಿ ಅಂತ ಹೇಳ್ತೇನೆ. ಆದರೆ ನಮ್ಮ 2 ಡೇಸ್ ವರ್ಕ್ಶಾಪ್ ಏನು ಜುಲೈ 5, 6 ಇದೆ. ಇದೆಲ್ಲ ಸಂಪರ್ಕ ಮಾಡಬೇಕು ಅಂದರೆ 9620303000 ಅಥವಾ 9341259267ಗೆ ಕರೆ ಮಾಡ್ಕೊಳ್ಳಿ, ರಿಜಿಸ್ಟರ್ ಮಾಡ್ಕೊಳ್ಳಿ. ಬೇಗ ರಿಜಿಸ್ಟರ್ ಆದರೆ ಅರ್ಲಿ ಬರ್ಡ್ ಆಫರ್ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ನಂದೊಂದೇ ಆಸೆ, ನೀವು ಮಿಂಚಿ, ಮೀಡಿಯಲ್ಲಿ ಮಿಂಚ್ತಿರೋ, ಸೋಷಿಯಲ್ ಮೀಡಿಯಲ್ಲಿ ಮಿಂಚ್ತಿರೋ, ನೀವು ಯಾವ ಕ್ಷೇತ್ರದಲ್ಲಿರ್ತೀರೋ ಆ ಕ್ಷೇತ್ರದಲ್ಲಿ ಮಿಂಚ್ತಿರೋ, ನೀವು ಪ್ರಯತ್ನ ಪಡಿ, ನೀವು ಮಿಂಚೋದಕ್ಕೆ ಆಗುತ್ತೆ. ಭಾಷಣ ಕೌಶಲ್ಯ ಏನು ಸರ್, ಏನು ಅಂದರೆ ನೀವು ಸಭಾಕಂಪನದಿಂದ ದೂರ ಹೋಗಬೇಕು, ವಿಷಯದ ಮಹತ್ವ ಅರಿಬೇಕು, ಜೀವನ ಕೌಶಲ್ಯಗಳ ಅರಿವು ನಿಮ್ಮಲ್ಲಿ ಉಂಟಾಗಬೇಕು, ಧ್ವನಿಯ ಪಾತ್ರ, ದ ಪವರ್ ಆಫ್ ವಾಯ್ಸ್, ಭಾಷೆ, ಶಾರೀರಿಕ ಭಾಷೆ, ಸಾಮಾಜಿಕ ಜಾಲತಾಣಗಳು, ಇದರ ಸುತ್ತಮುತ್ತ ನಾನು ಹೆಚ್ಚು ಗೈಡ್ ಮಾಡ್ತೇನೆ ಎನ್ನುವ ಒಂದು ಕ್ಲಾರಿಟಿಯನ್ನು ನಿಮಗೆ ಕೊಡ್ತಾ ಇದ್ದೇನೆ. ಓಕೆ, 1 ಮಿಲಿಯನ್ ಪೀಪಲ್ ಈಗಾಗಲೇ ಟ್ರೈನ್ ಮಾಡಾಯಿತು. ಇದು ಆನ್ಲೈನ್ನಲ್ಲೇ 1 ಮಿಲಿಯನ್, ಆಫ್ಲೈನಲ್ಲಿ 1 ಮಿಲಿಯನ್ ಟ್ರೈನ್ ಮಾಡಬೇಕು ಅನ್ನೋ ಆಸೆ. ನಿಮಗೆ ಉತ್ತಮ ಭಾಷಣಕಾರರಾಗೋದಕ್ಕೆ ನೆರವು ನೀಡುತ್ತಾನೆ. ಕಲಿಕೆಯ ಸುಂದರ ಅನುಭವ ನಿಮ್ಮದಾಗತ್ತೆ. ವಾಗ್ಮಿ, ಸಾಧಕ, ಜನಪ್ರಿಯ ನಾಯಕರು ನೀವಾಗಬೇಕು ಅನ್ನುವಂಥದ್ದು ನಮ್ಮ ಒಂದು ಆಶಯ. ನಿಮ್ಮ ಮೇಲೆ ನೀವು ಹೂಡುವ ಬಂಡವಾಳವೇ ಶ್ರೇಷ್ಠ ಬಂಡವಾಳ ಅನ್ನೋದನ್ನು ನೆನಪು ಮಾಡ್ತಾ, ಪುಟ್ಟ ಹೆಜ್ಜೆ ದೊಡ್ಡ ಸಾಧನೆಗೆ ಮುನ್ನುಡಿ. ಆ ಮುನ್ನುಡಿಯನ್ನು ಬರೆಯೋದಕ್ಕೆ ನಮ್ಮ ಜೊತೆ ಸೇರಿ ಜಾಯಿನ್ ಅಸ್ ನೌ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಒಟ್ಟಾರೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಬಾಯ್ ಬಾಯ್.